ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ ಯೋಜನೆ 12 ಮತ್ತು 13ನೇ ಕಂತಿಗೆ ಸಂಬಂಧಪಟ್ಟ ಹಾಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತೀನಿ. ಕೊನೆಗೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ದಿನಾಂಕವನ್ನು ಫಿಕ್ಸ್ ಮಾಡಿದ್ದಾರೆ. ಇಂಥ ದಿನಾಂಕಕ್ಕೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ತಿಳಿಸಿದ್ದಾರೆ. ಮತ್ತು ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಾಗಲೂ ಈಗಾಗಲೇ ಯಾವ್ಯಾವ ಜಿಲ್ಲೆಗೆ ಬಿಡುಗಡೆ ಆಗಕ್ಕೆ ಶುರುವಾಗಿದೆ, ಎಲ್ಲ ಕಡೆಯೂ ಕೂಡ ಮಾಹಿತಿ ಬರ್ತಾ ಇದೆ. ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದಾರೆ, ಪ್ರೂಫನ್ನು ಕಳಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡುವಂಥ ಕೆಲಸವನ್ನು ಮಾಡ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಓಕೆನಾ. ಹಾಗಾಗಿ ಈಗ ಮೊದಲನೇದಾಗಿ ನಾನು ಅನ್ನಭಾಗ್ಯ ಯೋಜನೆ ಬಗ್ಗೆ ಮಾತಾಡ್ತೀನಿ, ಆಮೇಲೆ ಗೃಹಲಕ್ಷ್ಮಿ ಬಗ್ಗೆ ಮಾತಾಡ್ತೀನಿ. ದಯವಿಟ್ಟು ಈ ವಿಡಿಯೋ ಮಾತ್ರ ಯಾವ ಕಾರಣಕ್ಕೂ ಕೂಡ ಪೂರ್ತಿ ನೋಡೋದೇ ಮರಿಬೇಡಿ, ಪೂರ್ತಿ ವಿಡಿಯೋ ನೋಡಿ, ಓಕೆನಾ. ಮೊದಲನೇದಾಗಿ ಹೇಳಬೇಕು ಅಂದರೆ ಈಗ ಆಲ್ರೆಡಿ ಜೂನ್ವರೆಗೂ ಕೂಡ ಅನ್ನಭಾಗ್ಯ ಯೋಜನೆ ಹಣ ಬಿಡುಗಡೆ ಆಗಿತ್ತು. ಜುಲೈ ಹಣ ಸ್ವಲ್ಪ ಜನರಿಗೆ ಬಿಡುಗಡೆಯಾಗಿ ಒಂದು 20% ಜನರಿಗೆ ಬಿಡುಗಡೆಯಾಗಿ ಅಲ್ಲೇ ಸ್ಟಾಪ್ ಆಗಿತ್ತು, ಓಕೆನಾ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಮತ್ತೆ ರೀಸ್ಟಾರ್ಟ್ ಆಗಿರಲಿಲ್ಲ. ಬಟ್ ಆದರೆ ಇವಾಗ ಮೊನ್ನೆನಿಂದ ನಾನು ನಿರಂತರವಾಗಿ 3 ದಿನಗಳಿಂದ ಲೈವ್ ಮಾಡಿ ನಿಮಗೆ ತಿಳಿಸ್ತಾ ಬಂದಿದ್ದೇನೆ. ವಿತ್ ಪ್ರೂಫ್ ಕೂಡ ನಿಮಗೆ ಹಾಕ್ತಾ ಬಂದಿದ್ದೇನೆ. ನಿಮ್ಮ ಪ್ರೂಫ್ ಮತ್ತೆ ನಾನು ಹಾಕಕ್ಕೆ ಹೋಗಲ್ಲ. ಯಾವ್ಯಾವ ಜಿಲ್ಲೆಗೆ, ಈಗ ಮೊದಲು ದಾವಣಗೆರೆ ಜಿಲ್ಲೆಯವರು ಬಹುತೇಕ ಜನರು ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದಾರೆ ಅನ್ನಭಾಗ್ಯ ಯೋಜನೆ ಹಣ ಬಿಡುಗಡೆ ಆಗಿದೆ, ನಮಗೂ ಬಂದಿದೆ ಅಂತ ಹೇಳಿ. ಅದೇ ಪ್ರಕಾರವಾಗಿ ದಾವಣಗೆರೆ ಜಿಲ್ಲೆ ಜಮಾ ಆಯಿತು, ಮೈಸೂರು ಡಿಸ್ಟಿಕ್ಕಿಗೆ ಜಮಾ ಆಯಿತು, ರಾಯಚೂರು ಡಿಸ್ಟಿಕ್ಕಿಗೆ ಜಮಾ ಆಯಿತು, ಇವಾಗ ಹಾವೇರಿ ಡಿಸ್ಟಿಕ್ಕಿಗೆ ಜಮಾ ಆಗ್ತಾಯಿದೆ. ಹಾಗೆ ಈಗ 4 ಜಿಲ್ಲೆಗಳಿಂದನೂ ಕೂಡ ಸಾಕಷ್ಟು ಜನ ಫಲಾನುಭವಿಗಳು ನಮಗೆ ಮೆಸೇಜ್ ಮಾಡಿದ್ದಾರೆ. ದಯವಿಟ್ಟು ನಾನೀಗ ಮತ್ತೆ ನಿಮಗೆ ಅದೇ ಮೆಸೇಜ್ಗಳನ್ನು ತೋರಿಸೋದಕ್ಕೆ ಹೋಗಲ್ಲ, ಯಾಕೆಂದರೆ ನಿಮ್ಗೆ ಆಲ್ರೆಡಿ ಕನ್ಫರ್ಮ್ ಆಗಿದೆ. ನಾನು ಯಾವ್ಯಾವ ಮೆಸೇಜನ್ನು ಕಳಿಸಿದ್ದೆ, ನಿಮಗೆ ಹಣ ಬಿಡುಗಡೆ ಆಗಿರೋ ಪ್ರೂಫನ್ನು ಕಳಿಸಿದ್ದೆ, ಮತ್ತು ನಾನು ಅದನ್ನು ರಿಪೀಟ್ ಮಾಡೋದಕ್ಕೆ ಹೋಗಲ್ಲ, ಓಕೆನಾ. ನಿಮ್ಗೊಂದು ಗೊತ್ತಾಗಿದೆ, ಕನ್ಫರ್ಮ್ ಆಗಿದೆ, ಹಣ ಬಿಡುಗಡೆ ಆಗಿದೆ ಅಂತ. ಇನ್ನು ಕೆಲವೇ ದಿನಗಳಲ್ಲಿ, ಓಕೆನಾ, ಇನ್ನು ಕೆಲವೇ ದಿನಗಳಲ್ಲಿ ಅಂದರೆ ನಿಮಗೀಗ 4ನೇ ತಾರೀಕು, ಅಕ್ಟೋಬರ್ 4ನೇ ತಾರೀಕು, ಅಕ್ಟೋಬರ್ 10 ಒಳಗಡೆ ಎಲ್ಲ ಜನರಿಗೂ ಕೂಡ ಅನ್ನಭಾಗ್ಯ ಯೋಜನೆಯ ಜುಲೈ ತಿಂಗಳ ಹಣ ಬಿಡುಗಡೆ ಆಗೋದು ಫಿಕ್ಸ್ ಆಗಿದೆ, ಯಾವುದೇ ಡೌಟ್ ಇಲ್ಲ, ಓಕೆನಾ. ಹಾಗಾಗಿ ಯಾರು ಕೂಡ ವರಿ ಮಾಡುವಂಥ ಅಗತ್ಯ ಇಲ್ಲ. ಗೃಹಲಕ್ಷ್ಮಿ ಯೋಜನೆಗೆ ಬರ್ತೀನಿ. ಗೃಹಲಕ್ಷ್ಮಿ ಯೋಜನೆಯ 12 ಮತ್ತು 13ನೇ ಕಂತಿನ ಹಣ, 2 ಕಂತಿನ ಹಣವನ್ನು ಕೂಡ 4,000 ರೂಪಾಯಿಯನ್ನು ಬಿಡುಗಡೆ ಮಾಡುವ ದಿನಾಂಕವನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಮ್ಮ ಒಂದು ವೀಕ್ಷಕರೇ ಆದ ನಮ್ಮ ಮಂಜುನಾಥ್ ಕೋರೆ ಅವರಿಗೆ ಧನ್ಯವಾದ ಹೇಳಬೇಕು. ನಾನು ಯಾವುದೇ ಇನ್ಫಾರ್ಮೇಷನ್ ನೋಡೋಕ್ಕಾಗಿರಲಿಲ್ಲ, ಬಟ್ ಅವರು ಯೂಟ್ಯೂಬ್ನಲ್ಲಿ ಮಾಹಿತಿಯನ್ನು ಕಳಿಸಿ ನಮಗೆ ಹೆಲ್ಪ್ ಮಾಡಿದ್ದಾರೆ. ಏನು ಮಾಧ್ಯಮದಲ್ಲೂ ಕೂಡ ಬಂದಿರತಕ್ಕಂಥ ಮಾಹಿತಿ, ಅವ್ರು ಮಾತಾಡಿರ್ತಕ್ಕಂಥದ್ದು ಮಾಧ್ಯಮದಲ್ಲೂ ಕೂಡ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಒಂದು ಕಾರ್ಯಕ್ರಮ ಸಮಾವೇಶದಲ್ಲಿ ಅವರು ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ 12 ಮತ್ತು 13ನೇ ಕಂತಿನ ಹಣವನ್ನು ಇದೇ ಅಕ್ಟೋಬರ್ 7 ಮತ್ತು ಅಕ್ಟೋಬರ್ 9ನೇ ತಾರೀಕು, ಓಕೆನಾ. ಅಕ್ಟೋಬರ್ 7ಕ್ಕೆ 12ನೇ ಕಂತು, ಅಕ್ಟೋಬರ್ 9ಕ್ಕೆ 13ನೇ ಕಂತು, ಅಂದರೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣವನ್ನು ಜುಲೈ ತಿಂಗಳ ಹಣವನ್ನು ಅಕ್ಟೋಬರ್ 7ನೇ ತಾರೀಕು ಮತ್ತು ಆಗಸ್ಟ್ ತಿಂಗಳ ಹಣವನ್ನು ಅಕ್ಟೋಬರ್ 9ನೇ ತಾರೀಕು ದಿನಾಂಕ ನಿಗದಿ ಮಾಡಿದ್ದಾರೆ. ಇದು ಭಾಳ ಇಂಪಾರ್ಟೆಂಟು. ಯಾಕೆ ಅಂದರೆ PM ಕಿಸಾನ್ ಯೋಜನೆ ಹಣ ಯಾವ ರೀತಿಯಾಗಿ, ಈಗ PM ಕಿಸಾನ್ ಯೋಜನೆ ಹಣದ ಬಗ್ಗೆ ಹೇಳಬೇಕು ಅಂದರೆ ಅಕ್ಟೋಬರ್ 5ನೇ ತಾರೀಕು ರೈತರಿಗೆ 18ನೇ ಕಂತಿನ ಹಣ PM ಕಿಸಾನ್ ಯೋಜನೆ ಹಣ ಬರ್ತಾ ಇದೆ. ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ಅಕ್ಟೋಬರ್ 7ನೇ ತಾರೀಕು ಮತ್ತು ಅಕ್ಟೋಬರ್ 9ನೇ ತಾರೀಕು ವಿಜಯದಶಮಿ ದಸರಾ ಹಬ್ಬಕ್ಕೆ ಅಂಥೇಳಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಈಗಾಗಲೇ ನಾನು ನಿಮಗೆ ಇದ್ರ ಬಗ್ಗೆ ಹೇಳಿದ್ದೆ, ಅಕ್ಟೋಬರ್ 10 ಒಳಗಡೆ ಗೃಹಲಕ್ಷ್ಮಿ 12 ಮತ್ತು 13ನೇ ಕಂತಿನ ಹಣ ಬರುತ್ತೆ ಅಂತ. ಬಟ್ ನನ್ನ ಅನಿಸಿಕೆ 12ನೇ ಕಂತು ಬಿಡುಗಡೆ ಮಾಡಿ 13ನೇ ಕಂತು ಬಿಡುಗಡೆ ಮಾಡ್ಬೋದು ಅಂತ ಹೇಳಿದ್ದೆ. ಬಟ್ ಅದೇ ರೀತಿ 2 ದಿನ ಡಿಫ್ರೆನ್ಸ್ ತೊಗೊಂಡಿದ್ದಾರೆ. ಇದು ಮೊದಲ ಬಾರಿಗೆ ಈ ರೀತಿಯಾಗಿ 2 ಕಂತುಗಳನ್ನು 2 ದಿನ ಡಿಫ್ರೆನ್ಸಲ್ಲಿ ಹಾಕ್ತೀವಿ ಅಂತ ಹೇಳಿರ್ತಕ್ಕಂಥದ್ದು ಇದೇ ಮೊದಲು. ನೋಡೋಣ, ಕಾದು ನೋಡೋಣ ಏನಾಗುತ್ತೆ ಏನು ಅಂಥೇಳಿ, ಓಕೆನಾ. ಹಾಗಾಗಿ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಅಕ್ಟೋಬರ್ 5ನೇ ತಾರೀಕು ಇದು PM ಕಿಸಾನ್ ಯೋಜನೆ ಹಣನೂ ನೀವು ಗಮನಿಸ್ಬೋದು ಸ್ಕ್ರೀನಲ್ಲಿ. ಇಲ್ಲಿ ಹಾನರಬಲ್ ಪ್ರೈಮ್ ಮಿನಿಸ್ಟರ್ ವಿಲ್ ರಿಲೀಸ್ 18th ಇನ್ಸ್ಟಾಲ್ಮೆಂಟ್ ಆಫ್ PM ಕಿಸಾನ್ ಸ್ಕೀಮ್ ಆನ್ 05th ಅಕ್ಟೋಬರ್ 2024, ಅಂದರೆ ನಾಳೆನೇ PM ಕಿಸಾನ್ ಯೋಜನೆಯ 18ನೇ ಕಂತಿನ ಹಣ ನಾಳೆ ಎಲ್ಲ ರೈತರ ಖಾತೆಗೆ ಬಿಡುಗಡೆ ಆಗ್ತಾ ಇದೆ.
ನಿಮಗೆ ಎಲ್ಲ ಪ್ರೂಫ್ ಸಮೇತ ನಿಮಗೆ ತಿಳಿಸುವಂಥ ಕೆಲಸ ಮಾಡಿದ್ದೀನಿ. ನಾನೇನು ನಿಮಗೆ ಅಕ್ಟೋಬರ್ 7ನೇ ತಾರೀಕು, ಅಕ್ಟೋಬರ್ 9ನೇ ತಾರೀಕು 12 ಮತ್ತು 13ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಂತ ನಿಮಗೆ ಮಾಹಿತಿ ಕೊಟ್ಟಿದ್ದೇನೆ. ಅದೆಲ್ಲ ಪ್ರೂಫ್ ವಿತ್ 100% ಪ್ರೂಫ್ ಕೂಡ ನಿಮಗೆ ನನ್ನ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲಲ್ಲಿ ಹಾಕಿರ್ತೀನಿ. ಮಿಸ್ ಮಾಡದೆ ಎಲ್ಲರೂ ಕೂಡ ನೋಡಿ. ಆಮೇಲೆ ಜುಲೈ ತಿಂಗಳ ಅನ್ನಭಾಗ್ಯ ಹಣಕ್ಕೆ ಸಂಬಂಧಪಟ್ಟಾಗ ಹೇಳಬೇಕು ಅಂದರೆ ಇನ್ನೊಂದು 4-5 ದಿನಗಳಲ್ಲಿ ಎಲ್ಲ ಜಿಲ್ಲೆಗೂ ಜುಲೈ ತಿಂಗಳ ಅನ್ನಭಾಗ್ಯ ಹಣ ಬಿಡುಗಡೆ ಆಗುತ್ತೆ. ಈಗ ಆಲ್ರೆಡಿ ಒಂದಲ್ಲ ಎರಡಲ್ಲ 10 ಜನರು ಪ್ರೂಫನ್ನು ಕಳಿಸಿದ್ದಾರೆ. ನಾನು ಆಲ್ರೆಡಿ ನಿಮಗೆ ನಿನ್ನೆ ಪ್ರೂಫ್ ಇಟ್ಟೆ, ಸ್ಕ್ರೀನ್ಶಾಟ್ ಪ್ರೂಫ್ ಇಟ್ಟೆ ನಿಮಗೆ ತೋರಿಸುವಂಥ ಕೆಲಸವನ್ನು ಮಾಡಿದ್ದೀನಿ. ಹಾಗಾಗಿ ಒಂದು ಸರಿ ನಿಮಗೆ ಕಾನ್ಫಿಡೆನ್ಸ್ ಬಂದ ಮೇಲೆ ಪ್ರೂಫ್ ಹಾಕುವಂಥ ಅವಶ್ಯಕತೆ ಇಲ್ಲ. ಗೃಹಲಕ್ಷ್ಮಿ ಯೋಜನೆ 12 ಮತ್ತು 13ನೇ ಕಂತಿನ ಹಣ ಬಿಡುಗಡೆ ಆಗೋದ್ರ ಬಗ್ಗೆ 100% ಪ್ರೂಫನ್ನು ನಿಮಗೆ ಆಲ್ರೆಡಿ ನಾನು ತೋರಿಸಿದ್ದೇನೆ. ಓಕೆನಾ? ಹಾಗಾಗಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಇವತ್ತು 3 ಗುಡ್ ನ್ಯೂಸ್ಗಳನ್ನು ನಿಮಗೆ ಕೊಡುವಂಥ ಕೆಲಸ ಮಾಡಿದ್ದೇನೆ. ಒಂದು, ಅನ್ನಭಾಗ್ಯ ಗೃಹಲಕ್ಷ್ಮಿ ಯೋಜನೆ ಹಣ ಕೊನೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಕೊನೆಗೂ ಕೂಡ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಬಿಡುಗಡೆ ಆಗುವ ದಿನಾಂಕ ಫಿಕ್ಸ್ ಆಯಿತು. ತಮ್ನೇಲಲ್ಲಿ ಏನು ಹಾಕಿದ್ದೀನೋ ಅದೇ ರೀತಿ ನಿಮಗೆ ಇಲ್ಲಿ ಹೇಳುವಂಥ ಕೆಲಸ ಮಾಡ್ತಾಯಿದ್ದೀನಿ. ಅದೇ ರೀತಿ PM ಕಿಸಾನ್ ಯೋಜನೆ ಹಣ ಕೂಡ ನಾಳೆನೇ ಬರ್ತಾಯಿದೆ. ಅನ್ನಭಾಗ್ಯ ಹಣ ಕೂಡ ಈಗ ಆಲ್ರೆಡಿ ರೀಸ್ಟಾರ್ಟ್ ಆಗಿದೆ. ಸಲೀಂ ಸಂಗೋಲಿ ಅವರೇ, ದಯವಿಟ್ಟು ನೋಡಿ. ನಾವು ಇದೇ ರೀತಿಯಾಗಿ ಗೌರ್ಮೆಂಟ್ ಹಣ ಬಿಡುಗಡೆ ಮಾಡುತ್ತೆ ಅನ್ನೋ ವಿಚಾರದಲ್ಲಿ ನಾವು ಪಾಸಿಟಿವ್ ಆಗಿ ಮಾಹಿತಿ ಕೊಡ್ತಾ ಬಂದಿದ್ದೀವಿ. ಹೀಗೆ ಅಂತಲ್ಲ, ಗೃಹಲಕ್ಷ್ಮಿ ಹಣ ಶುರುವಾದಾಗಿಂದ ಅಥವಾ ಅನ್ನಭಾಗ್ಯ ಹಣ ಶುರುವಾದಾಗಿಂದ ಯಾವುದೇ ಯೋಜನೆ PM ಕಿಸಾನ್ ಯೋಜನೆ ಅಪ್ಡೇಟ್ ಆಗಿರ್ಬೋದು, ಎಲ್ಲ ಉಪಯುಕ್ತ ಮಾಹಿತಿಗಳು, ಎಲ್ಲ ಸರ್ಕಾರದ ಯೋಜನೆಗಳ ಬಗ್ಗೆನೂ ಕೂಡ ಏನಿದೆ ನಿಖರವಾದ ಮಾಹಿತಿಯನ್ನು ನಿಮ್ಮ ಮುಂದೆ ನೇರವಾಗಿ ಇಡುವಂಥ ಕೆಲಸವನ್ನು ನಮ್ಮ ಚಾನಲ್ನಲ್ಲಿ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೇವೆ. ಕೆಲವೊಂದೊಂದು ವೀಕ್ಷಕರು ಖಂಡಿತವಾಗ್ಲೂ ಹಣ ಬರಲ್ಲ, ಸುಮ್ಮನೆ ವಿಡಿಯೋ ಮಾಡ್ತೀರಾ ಅಂಥೇಳಿ ನಮಗೆ ಕಾಲು ಎಳಿತಾನೆ ಇದ್ದರು. ಬಟ್ ಆದರೆ ನೋಡಿ, ಹಣ ಬಿಡುಗಡೆ ಆಗಿರೋ ಪ್ರೂಫನ್ನು ನಿಮ್ಮ ಮುಂದೆ ಇಟ್ಕೊಂಡು ಸದ್ಯದಲ್ಲೇ ಇನ್ನು ಅಕ್ಟೋಬರ್ 4ನೇ ತಾರೀಕು ಇನ್ನೊಂದು 4-5 ದಿನದಲ್ಲೇ ನಿಮಗೆ ಎಲ್ಲ ಕ್ಲಿಯರ್ ಆಗುತ್ತೆ. ಅನ್ನಭಾಗ್ಯ ಇರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು, PM ಕಿಸಾನ್ ಹಣ ಇರ್ಬೋದು. PM ಕಿಸಾನ್ ಹಣ ನಾಳೆನೇ ಬಿಡುಗಡೆ ಆಗ್ತಾಯಿದೆ. ಅಷ್ಟರೊಳಗಡೆ ಎಲ್ಲ ಹಣ ಬಿಡುಗಡೆ ಆಗ್ತಾಯಿದೆ. ಇದೇ ರೀತಿ ಕರ್ನಾಟಕ ಸರ್ಕಾರ ಮುಂದಿನ ದಿನಗಳಲ್ಲೂ ಕೂಡ 14ನೇದು, 15ನೇದು, 16ನೇದು ಕಂತನ್ನು ಕೂಡ ಒಂದು ತಿಂಗಳಲ್ಲಿ, ಓಕೆನಾ, 1 ತಿಂಗಳು ಅಥವಾ 2 ತಿಂಗಳು ಟೈಮ್ ತೊಗೊಳ್ಳಿ, ಒಂದು ಡೇಟನ್ನು ಫಿಕ್ಸ್ ಮಾಡಿದ್ರೆ ಖಂಡಿತವಾಗಲೂ ಖುಷಿಯಾಗುತ್ತೆ, ಜನರಿಗೂ ತಿಳಿಸ್ಲಿಕ್ಕೂ ಅನುಕೂಲ ಆಗುತ್ತೆ. ಆ ಡೇಟಿಂದ ಆ ಡೇಟ್ವರೆಗೂ, ಓಕೆನಾ, ಈಗ ಅಕ್ಟೋಬರ್ 7ನೇ ತಾರೀಕಿಂದ ಶುರುವಾಯಿತು ಅಂದರೆ ಅಕ್ಟೋಬರ್ 7ರಿಂದ ನಿಮಗೆ ಅಕ್ಟೋಬರ್ 15ರವರೆಗೂ ತೊಗೊಳ್ಳಿಬೇಕಾದ್ರೆ ಅಷ್ಟು ದಿನದೊಳಗಡೆ ಬಿಡುಗಡೆ ಆಗಿಬಿಟ್ರೆ, ಆ ಡೇಟ್ ಅಂತ ಕರೆಕ್ಟಾಗಿ ಕೊಟ್ಬಿಟ್ರೆ ಏನೂ ಪ್ರಾಬ್ಲಮ್ ಆಗೋಲ್ಲ, ಎಲ್ಲರೂ ಕೂಡ ಫಿಕ್ಸಪ್ ಆಗ್ಬಿಡ್ಬೋದು. ಓಕೆನಾ? ನಾನು ಇದನ್ನೇ ಕಾಯ್ತಾ ಇದ್ದೆ, ಒಂದು ದಿನಾಂಕ ನಿಗದಿ ಮಾಡಲಿ, ಸರ್ಕಾರ ಒಂದು ದಿನಾಂಕ ನಿಗದಿ ಮಾಡಲಿ ಅಂತ. ಕೊನೆಗೂ ಕರ್ನಾಟಕ ಸರ್ಕಾರ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡಲಿಕ್ಕೆ ದಿನಾಂಕವನ್ನು ನಿಗದಿ ಮಾಡಾಗಿದೆ. ನಾನು ಏನು ಹೇಳಿದ್ದೀನಿ, ಏನು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದೀನಿ, ಈ ಪ್ರೂಫನ್ನು ಪೇಪರ್ನಲ್ಲಿ ಬಂದಿರೋದು, ನ್ಯೂಸಲ್ಲಿ ಬಂದಿರೋದು, ಏನು ಮಾಧ್ಯಮದಲ್ಲಿ ಬಂದಿರೋ ಎಲ್ಲ ಮಾಹಿತಿಯನ್ನು ನಿಮಗೆ ನನ್ನ ಟೆಲಿಗ್ರಾಮ್ ಮತ್ತು ವಾಟ್ಸಪ್ಪಲ್ಲಿ ಹಾಕಿರ್ತೀನಿ. ಮಿಸ್ ಮಾಡದೆ ಜಾಯಿನ್ ಆಗಿ ನೋಡಿ. ಇದೇ ರೀತಿ ನಿಖರವಾದ ಮಾಹಿತಿ, ಪ್ರೂಫ್ ಮಾಹಿತಿ ನಿಮಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಎಲ್ಲರೂ ಲೈಕ್ ಮಾಡೋದು ಮರಿಬೇಡಿ. ಆದಷ್ಟು ನಿಖರ ಮಾಹಿತಿ ಕೊಡೋರಿಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಮ್ಮ ಚಾನಲ್ ಮೇಲೆ ಇಲ್ಲಿ ಮೋರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಬರುತ್ತೆ. ಫಾಲೋ ಮಾಡ್ಕೊಳ್ಳಿ. ಟೆಲಿಗ್ರಾಮ್, ವಾಟ್ಸಪ್ ಚಾನಲ್ಗೆ ಫಾಲೋ ಮಾಡ್ಕೊಂಡಿರಿ. ನಿಮ್ಗೆ ಯಾವುದಕ್ಕಾದರೂ ಒಂದು ಸರಿ ಉಪಯೋಗಕ್ಕೆ ನಾನು ಬಂದೇ ಬರ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.